ಯಲಹಂಕದ ಕುದುರೆಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಸತೀಶ್ ಕಡತನಾಮಲೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ, ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ, ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ ಹಾಗೂ ರಾಸುಗಳ ತಳಿ ಅಭಿವೃದ್ಧಿ, ಸದಸ್ಯರಿಗೆ ಬಮೂಲ್ನಿಂದ ಸಿಗುವ ಅನುದಾನ ಮತ್ತು ಸೌಲಭ್ಯಗಳ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಸಂಘದ ಸಭೆ ಸಮಾರಂಭದಲ್ಲಿ ನಂದಿನಿ ಉತ್ಪನ್ನಗಳನ್ನು ಮಾತ್ರ ಬಳಸಿ ಅಂತ ತಿಳಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಕೆ ನಾಗರಾಜು ಹಾಗೂ ಅಧ್ಯಕ್ಷ ಕೆಎಸ್ ಮೋಹನ್ ಕುಮಾರ್ ಸಭೆಯನ್ನ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕುದುರೆಗೆರೆ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಇವತ್ತು ಜಿಬಿಎಂ ಇತ್ತು. ರೈತರು ನಮಗೆ ಅನೇಕ ಸಮಸ್ಯೆಗಳನ್ನ ಹೇಳಿದ್ದಾರೆ. ಒಂದು, ನಮ್ಮದು ರೈತರ ಸಂಸ್ಥೆ ಇದು, ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು, 100% ಕೆಲಸ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಡಿಮಾಂಡನ್ನು ಕೊಟ್ಟಿದ್ದಾರೆ ಇವತ್ತು. ಮತ್ತು ಸೆಕ್ರೆಟರಿ ಮತ್ತು ಕೆಲಸ ಮಾಡ್ತಕ್ಕಂಥವ್ರು ಕೂಡ ನಮ್ಮ ಮಕ್ಕಳಿಗೂ ಕೂಡ 10% ಕೆಲಸವನ್ನು ರಿಸರ್ವ್ ಮಾಡಬೇಕು, ನಾವು ಕೂಡ ಸಂಸ್ಥೆ ಕಟ್ಟಲಿಕ್ಕೆ ಭಾಳ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾವು ರೈತರು ಕೊಟ್ಟಿರ್ತಕ್ಕಂಥದ್ದು ಏನು ಸಮಸ್ಯೆಗಳಿದೆ ಅದನ್ನು ಕಾನೂನು ಚೌಕಟ್ಟೊಳಗಡೆ ಚೆಕ್ ಮಾಡಿ ಮುಂದೆ ಬರ್ತಕ್ಕಂಥ 6ನೇ ತಾರೀಕು GBM ದಿನ ಪುಟಪ್ ಮಾಡಿ ಎಲ್ಲ ಅಧ್ಯಕ್ಷಗಳ ಒಪಿನಿಯನ್ ತಗೊಂಡು ಖಂಡಿತವಾಗಿ ಕೂಡ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಅವ್ರು ಕೇಳಿದ ಸಮಸ್ಯೆಗಳಲ್ಲೂ ಕೂಡ ನ್ಯಾಯ ಇತ್ತು. ಮತ್ತು ನಮ್ಮ ಹಸುಗಳಿಗೆ ಮ್ಯಾಟ್ ಬೇಕು, ಚಾಪ್ ಕಟ್ರ್ ಬೇಕು, ಮಿಲ್ಕಿ ಮಿಷಿನ್ ಬೇಕು, ನಮಗೆಲ್ಲ ವಿಮಾ ಕಂಪ್ನಿಯಿಂದ ನಮಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಕೇಳಿದ್ದಾರೆ. ಹಂತವಾಗಿ ಎಲ್ಲ ಕೂಡ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದೀವಿ. ನನ್ನನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಂಡು ಆತ್ಮೀಯವಾಗಿ ಒಂದು ಮೀಟಿಂಗನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಹಾಲು ಉತ್ಪಾದಕರಿಗೆ, ಅಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕರುಗಳಿಗೆ, ಮಾಜಿ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಡೇರಿಯಲ್ಲಿ ನಮಗೇನು ತೊಂದರೆ ಇಲ್ಲ ಸರ್. ನಮ್ಮದು 2.5 ವರ್ಷ ಆಯಿತು ಹಾಗೆ. ಅದರಿಂದ ನಮ್ಮ ನಿರ್ದೇಶಕರು, ನಮ್ಮ ಉಪಾಧ್ಯಕ್ಷರು, ಸಿಬ್ಬಂದಿ ವರ್ಗದವರು, ಊರಿನ ಗ್ರಾಮಸ್ಥರು, ಹಾಲಾಕಂತ ಎಲ್ಲ ಸೇರಿ ನಮಗೇನು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಡೇರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ನಮ್ಗೆ ತೊಂದರೆ ಇಲ್ಲ. ಇದೇ ಥರ ನಡ್ಕೊಂಡ್ರೆ ನಮ್ಗೆ ಸಾಕು ಸರ್. ಇವತ್ತು ಮೀಟಿಂಗಿಂದ ನಮ್ಗೆ ತುಂಬ ಸಂತೋಷ ಆಗಿದೆ. ಎಲ್ಲ ಜನ ಬಂದು, ಎಲ್ಲ ನಮ್ಮ ಗ್ರಾಮಸ್ಥರು, ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಒಂದು ಕಡೆಯಿಂದ ಎಲ್ಲ ಜನ ಸೇರಿ ನಮ್ಮ ಜನ ಸಹಕರಿಸಿದ್ದಾರೆ. ಗೊತ್ತಿರಲಿಲ್ಲ, ಇವತ್ತು ನಮಗೆ ರೈತರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತೇಳಿ ಕಡತನಾಮಲೆ ಸತೀಶ್ ಅವರು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಹಂಗಾಗಿ ಹಿಂದಿನ ಯಾರು ಈ ಥರ ಸಜೆಷನ್ ಕೊಟ್ಟಿರಲಿಲ್ಲ, ಈಗ ಕೊಟ್ಟಿದ್ದಾರೆ. ಮತ್ತು ರೈತರ ಮಕ್ಕಳಿಗೆ ಮುಂದಿನ ದಿನದಲ್ಲಿ ನಮ್ಮ ಬಮೂಲಲ್ಲಿ ಕೆಲಸ ಕೊಡಬೇಕು ಅಂತೇಳಿ ಅವರು ಒಪ್ಪಿದ್ದಾರೆ. ನಮ್ಮ ರೈತರನ್ನು ಅದೇ ಥರ ಪ್ರೋತ್ಸಾಹ ಕೊಟ್ಟು ಕೆಲಸ ಕೊಡಿಸ್ಬೇಕು ಅಂತೇಳಿ ಸತೀಶ್ ಅವ್ರ ಮೂಲಕ ಕೇಳ್ಕೊತೀವಿ. ಈಗಾಗಲೇ ಸುಮಾರು 34 ವರ್ಷಗಳು ಸಹ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಒಬ್ಬ ರೈತನ ಮಗನಾಗಿ ಈ ಒಂದು ಇದರಲ್ಲಿ ಸೇರ್ಕೊಂಡಿರೋದ್ರಿಂದ ಒಂದು ಹೆಮ್ಮೆ ಆಗಿದೆ. ರೈತರಿಗೂ ಆದರೂ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಅನುಕೂಲಗಳನ್ನು ಮಾಡಿಕೊಂಡು ಅವರು ನಮ್ಮ 17 ಜನ ಅಧ್ಯಕ್ಷರುಗಳಾಗಿದ್ದಾರೆ. ಈಗಾಗಲೇ 17 ಜನ ಅಧ್ಯಕ್ಷರುಗಳಾಗಿದ್ದಾರೆ. ಆದರೂ ಸಹ ಈ ಸಂಸ್ಥೆಯಲ್ಲಿ ಕಷ್ಟ ಆದರೂ ಸಹ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಇದೇ ಥರ ಇನ್ನು ಬರೋ ವರ್ಷ ನಂದು ರಿಟೈರ್ಡ್ ಇದೆ, ಆದರೂ ಈ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ಈಗಾಗಲೇ ನಮ್ಮ ಹೊಸ ನಿರ್ದೇಶಕರಾದಂಥ ಸತೀಶ್ ಅಣ್ಣನವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಥರ ನಮ್ಮ ಮುಂದೇನೂ ಇದೇ ಥರ ಬಂದರೆ ಭಾರಿ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ. ವರದಿ ಮುನಿರಾಜು, ಯಲಹಂಕ.